ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಪಿ ಸಿ, ಸಹಾಯಕ ಪ್ರಾಧ್ಯಾಪಕಿ ಶ್ರೀ ಶಂಕರಾನಂದ್ ಸಿಂಗ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಹೊಸಪೇಟೆ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ ಮೊದಲ ಅಧ್ಯಾಯವಾದ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ನ 6ನೇ ಸೆಷನ್ನ ಡಿಸ್ಕಸ್ ಮಾಡೋಣ. ಸೊ ಈ ಸೆಷನ್ನಲ್ಲಿ ಡೀಟೇಲ್ಡ್ ಕಾಸ್ಟ್ ಶೀಟ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಈ ಕಾಸ್ಟ್ ಶೀಟ್ ಯಾವ ಥರ ಪ್ರಿಪೇರ್ ಮಾಡೋದು, ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ನ ಎಲ್ಲಿ ಹೇಗೆ ಬರೀಬೇಕು ಅನ್ನೋದು ನೋಡೋಣ. ಸೊ ಪ್ರಾಬ್ಲಮ್ನ ಫಸ್ಟ್ ಓದ್ಕೊಳ್ಳೋಣ. XYZ ಲಿಮಿಟೆಡ್, ಎ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಇನ್ಕರ್ಡ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಡ್ಯೂರಿಂಗ್ ಅ ಸರ್ಟನ್ ಪೀರಿಯಡ್. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಶೋಯಿಂಗ್ ದ ಸಬ್ ಡಿವಿಷನ್ ಆಫ್ ಟೋಟಲ್ ಕಾಸ್ಟ್. ಸೊ ಮಟೀರಿಯಲ್ಸ್ 1,20,540. ಸೊ ಮಟೀರಿಯಲ್ಸ್ ಗೊತ್ತಿದೆ ನಿಮಗೆ. ಮೆಟೀರಿಯಲ್ಸ್ ಅಂದ ತಕ್ಷಣ ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ. ಸೊ ಇದನ್ನು ನಾವು ಪ್ರೈಮ್ ಕಾಸ್ಟ್ ಒಳಗಡೆ ತೊಗೋಬೇಕಾಗುತ್ತೆ. ವೇಜಸ್, ದಟ್ ಈಸ್ ಡೈರೆಕ್ಟ್ ವೇಜಸ್ 86,650. ಸೊ ಇದನ್ನು ಪ್ರೈಮ್ ಕಾಸ್ಟ್ ಒಳಗೆ ತೊಗೋಬೇಕು. ಇನ್ನೇನಾದರೂ ಡೈರೆಕ್ಟ್ ಎಕ್ಸ್ಪೆನ್ಸ್ ಇದ್ದರೆ ಅದನ್ನು ಸಹ ಪ್ರೈಮ್ ಕಾಸ್ಟ್ ಒಳಗೆ ತೊಗೋಬೇಕು. ಒಂದೊಂದೇ ನಾವಿಲ್ಲಿ ಇನ್ಫಾರ್ಮೇಷನ್ ಏನಿದೆ ಎಕ್ಸ್ಪೆನ್ಸಸ್ಸು, ಸೊ ಅದನ್ನು ಎಲ್ಲಿ ಬರೀಬೇಕು ಏನು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ವೇಜಸ್ ಪೇಯ್ಡ್ ಟು ಮೆನ್ ಫಾರ್ ಮೇಂಟೆನೆನ್ಸ್ ವರ್ಕ್ ಅಂತ ಇದೆ 12,600. ಸೊ ವೇಜಸ್ ಪೇಯ್ಡ್ ಟು ಮೆನ್ ಫಾರ್ ಮೇಂಟೆನೆನ್ಸ್ ವರ್ಕ್ ಅಂದ ತಕ್ಷಣ ಇದು ಡೈರೆಕ್ಟ್ ನಮಗೆ ಪ್ರೊಡಕ್ಷನ್ನಿಗೆ ಸಂಬಂಧಪಟ್ಟಿದ್ದು ವೇಜಸ್ ಆಗಲ್ಲ ಇದು. ಸೊ ಮೇಂಟೆನೆನ್ಸಿಗೆ ಸಂಬಂಧಪಟ್ಟಿದ್ದು ವೇಜಸ್ ಆದ್ದರಿಂದ ಇದನ್ನ ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ತೊಗೊಳ್ಬೇಕಾಗುತ್ತೆ. ಸೊ ಇಟ್ ಈಸ್ ಅ ಫ್ಯಾಕ್ಟ್ರಿ ಓವರ್ ಹೆಡ್ ಎಕ್ಸ್ಪೆನ್ಸ್. ವೇಜಸ್ ಪೇಯ್ಡ್ ಟು ಮೆನ್ ಫಾರ್ ಮೇಂಟೆನೆನ್ಸ್ ವರ್ಕ್. ಸ್ಯಾಲರೀಸ್ ಆಫ್ ಸೇಲ್ಸ್ಮನ್ ₹15,100. ಇಲ್ಲಿ ಸೇಲ್ಸ್ಮನ್ ಸ್ಯಾಲ್ರಿ ಅಂತಲೇ ಇದೆ. ಸೊ ಸೇಲ್ಸ್ಮನ್ ಸ್ಯಾಲ್ರಿ ಅಂದ ತಕ್ಷಣ ಇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಲ್ಲಿ ತೊಗೊಳ್ಬೇಕು. ಸೊ ಇದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಆಗುತ್ತೆ, ಬಟ್ ನಾವು ಎರಡನ್ನೂ ಸೇರಿಸಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಬರೆಯೋದ್ರಿಂದ ಅದರಲ್ಲಿ ಬರ್ಕೊಳ್ಳೋಣಂತೆ. ಸೊ ನೆಕ್ಸ್ಟ್ ಡೈರೆಕ್ಟರ್ಸ್ ಫೀಸ್. ಡೈರೆಕ್ಟರ್ಸ್ ಫೀಸ್ ಅಂತಂದರೆ ಇದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಈ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ನ ಆಫೀಸ್ ಓವರ್ ಹೆಡ್ ಅಥವಾ ಸೊ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂತ ಏನು ತೊಗೊಳ್ತೀವಿ ಅದರಲ್ಲಿ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಡ್ಸ್ ಆನ್ ರಾ ಮೆಟೀರಿಯಲ್ ಅಂತ ಇದೆ. ಕ್ಯಾರೇಜ್ ಇನ್ವರ್ಡ್ಸ್ ಆನ್ ರಾ ಮೆಟೀರಿಯಲ್ ಅಂದರೆ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿ ಆ ರಾ ಮೆಟೀರಿಯಲ್ನ ನಮ್ಮ ಪ್ರೊಡಕ್ಷನ್ ಜಾಗಕ್ಕೆ ತರಲಿಕ್ಕೆ ಏನು ಎಕ್ಸ್ಪೆನ್ಸ್ ಆಗುತ್ತೆ ಅದಾದ್ರಿಂದ ಸೊ ಇದನ್ನು ಪರ್ಚೇಸಸ್ ಏನು ಮಾಡ್ತೀವಲ್ಲ ಆ ಮಟೀರಿಯಲ್ ಜೊತೆಗೆ ನಾವು ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಸೊ ದಟ್ ಈಸ್ ₹860. ಅದನ್ನು ಅಲ್ಲಿ ಮಟೀರಿಯಲ್ಗೆ ಸೇರಿಸ್ಕೊಳ್ಬೇಕು. ನೆಕ್ಸ್ಟ್ ಕ್ಯಾರೇಜ್ ಔಟ್ವರ್ಡ್ಸ್ ಇದೆ. ಸೊ ನೋಡಿ, ಕ್ಯಾರೇಜ್ ಇನ್ವರ್ಡ್ಸ್ ಆಫ್ ರಾ ಮೆಟೀರಿಯಲ್ಲು ಅದನ್ನು ನಾವು ಮಟೀರಿಯಲ್ಗೆ ಸೇರಿಸ್ಕೊಳ್ತೀವಿ. ಕ್ಯಾರೇಜ್ ಔಟ್ವರ್ಡ್ಸ್ ಅಂದಾಗ ಇದು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಆಗುತ್ತೆ. ನಾವು ಪ್ರೊಡಕ್ಷನ್ ಮಾಡಿದ್ದನ್ನು ಸೇಲ್ ಮಾಡಬೇಕಾದ್ರೆ ಸೊ ಅದನ್ನು ನಾವು ಕಸ್ಟಮರ್ಸ್ಗೆ ತಲುಪಿಸ್ಬೇಕಾದ್ರೆ ಏನು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನು ಕ್ಯಾರೇಜ್ ಔಟ್ವರ್ಡ್ಸ್ ಅಂತೀವಿ. ಸೊ ದಟ್ ಈಸ್ ಅ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ದಟ್ ಶುಡ್ ಬಿ ಟೇಕನ್ ಇನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಇಟ್. ಸೊ ನೆಕ್ಸ್ಟ್ ಫ್ಯಾಕ್ಟರಿ ರೆಂಟ್ ಆ್ಯಂಡ್ ರೇಟ್ಸ್ ಅಂತ ಇದೆ. ಹೆಸರೇ ಹೇಳ್ತಾ ಇದೆ ಫ್ಯಾಕ್ಟ್ರಿ ರೆಂಟ್ ಆ್ಯಂಡ್ ರೇಟ್ಸ್, ಅದರಿಂದ ನೀವು ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ತೊಗೊಳ್ಬೇಕು. ನೆಕ್ಸ್ಟ್ ವರ್ಕ್ಸ್ ಸ್ಯಾಲರೀಸ್. ವರ್ಕ್ಸ್ ಅಥವಾ ಫ್ಯಾಕ್ಟರಿ ಅಂತ ಏನೇ ಬಂದರೂ ನಾವಲ್ಲಿ ಸೊ ನಾವು ವರ್ಕ್ಸ್ ಓವರ್ ಹೆಡ್ ಅಥವಾ ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ತೊಗೊಳ್ಬೇಕು. ದಟ್ ಈಸ್ 20,400. ನೆಕ್ಸ್ಟು ಹೈರ್ ಆಫ್ ಕ್ರೇನ್ ಅಂತ ಇದೆ. ಸೊ ಕ್ರೇನ್ ಅಂದರೆ ಇಲ್ಲಿ ನಮಗೆ ಆ ಮಟೀರಿಯಲ್ನ ರಾ ಮೆಟೀರಿಯಲ್ನ ನಮಗೆ ಬೇಕಾದ ಜಾಗಕ್ಕೆ ಶಿಫ್ಟ್ ಮಾಡಲಿಕ್ಕೆ ಏನು ಎಕ್ಸ್ಪೆನ್ಸ್ ಆಗುತ್ತೆ ಅದನ್ನು ನಾವು ಹೈರ್ ಆಫ್ ಕ್ರೇನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅದನ್ನು ನಾವು ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ತೊಗೊಳ್ಬೇಕಾಗತ್ತೆ ಹೈರ್ ಆಫ್ ಕ್ರೇನನ್ನು. ಸೊ ಅದನ್ನು ಪ್ರೈಮ್ ಕಾಸ್ಟ್ ಒಳಗಡೆ ಹೈರ್ ಆಫ್ ಕ್ರೇನ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ತೊಗೊಳ್ಬೇಕು. 1,300. ನೆಕ್ಸ್ಟ್ ಕನ್ಸ್ಯೂಮಬಲ್ ಸ್ಟೋರ್ಸ್. ಸೊ ಕನ್ಸ್ಯೂಮಬಲ್ ಸ್ಟೋರ್ಸ್ ಅಂದರೆ ಇದು ಒಂದು ಮಟೀರಿಯಲ್, ಬಟ್ ಇಟ್ ಈಸ್ ನಾಟ್ ಅ ಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಮೆಟೀರಿಯಲ್ಲು. ಸೊ ಇದನ್ನು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲಿ ತೊಗೊಳ್ತೀವಿ. ₹340 ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲಿ ಕನ್ಸ್ಯೂಮಬಲ್ ಸ್ಟೋರ್ಸ್ನ ನಾವು ಬರೀತೀವಿ. ನೆಕ್ಸ್ಟು ಡಿಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ನಮಗೆ ಇರೋದು ಪ್ರೊಡಕ್ಷನ್ ಮಾಡಲಿಕ್ಕೆ ಏನೋ ಅಸಿಸ್ಟ್ ಏನು ಮಾಡ್ತವೆ ಅದಕ್ಕೆ ಬೇಕಾಗಿರೋವಂಥದ್ದು ಪ್ಲ್ಯಾಂಟು. ಸೊ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅದಕ್ಕೆ ಆಗಿರೋ ಡಿಪ್ರಿಸಿಯೇಷನ್ನ ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಥವಾ ವರ್ಕ್ಸ್ ಓವರ್ ಹೆಡ್ಡಲ್ಲಿ ನಾವು ಅಲ್ಲಿ ಬರ್ಕೊಳ್ಬೇಕು 3,800. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ಡೆಲಿವರಿ ವ್ಯಾನ್ಸ್. ಸೊ ಡಿಪ್ರಿಸಿಯೇಷನ್ ಆಫ್ ಡೆಲಿವರಿ ವ್ಯಾನ್ಸ್ ಅಂದಾಗ ಈಗ ನಾವು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಅಂತ ಒಂದು ವ್ಯಾನ್ಸ್ ಇಟ್ಕೊಂಡಿರ್ತೀವಿ. ನಾವು ಏನು ಪ್ರೊಡಕ್ಷನ್ ಮಾಡಿದ ಫಿನಿಶ್ಡ್ ಗುಡ್ಸ್ ಏನಿರುತ್ತೆ ಅದನ್ನು ಕಸ್ಟಮರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅಥವಾ ಯಾರು ನಮ್ಮ ಕನ್ಸ್ಯೂಮರ್ಸ್ ಏನಿರ್ತಾರೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ವ್ಯಾನ್ಸ್ ಏನಿರುತ್ತೆ ಅದಕ್ಕಾಗ ಡಿಪ್ರಿಸಿಯೇಷನ್ ಏನಿದೆ. ಸೊ ದಟ್ ಈಸ್ ಎ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್. ಅದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಲ್ಲಿ ತೊಗೊಳ್ಳೋಣ 1,600. ನೆಕ್ಸ್ಟ್ ಇನ್ಶೂರೆನ್ಸ್ ಆನ್ ಫಿನಿಶ್ಡ್ ಗೂಡ್ಸ್. ಸೊ ಫಿನಿಶ್ಡ್ ಗೂಡ್ಸ್ ಮೇಲೆ ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸ್ ಆನ್ ಫಿನಿಶ್ಡ್ ಗೂಡ್ಸ್ ಅಂದ ತಕ್ಷಣ ಇದನ್ನು ನಾವು ಗೂಡ್ಸ್
ಆಗಿದ್ದು ಫಿನಿಷ್ ಆದಮೇಲೆ ನಾವು ಅದನ್ನು ಸ್ಟಾಕ್ ಮಾಡಲಿಕ್ಕೆ ಏನು ಇನ್ಶೂರೆನ್ಸ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಿದ್ದ ಇನ್ಶೂರೆನ್ಸ್ ಇರೋದು. ಸೊ ಇದನ್ನು ನಾವು ಸೆಲ್ಲಿಂಗ್ ಆ್ಯಂಡ್ ಸ್ಟಾಕ್ ಮಾಡಿದ್ದರಿಂದ ಅದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡಲ್ಲಿ ನಾವು ತೊಗೊಳ್ತೀವಿ 2500ನ. ನೆಕ್ಸ್ಟ್ ಲೂಬ್ರಿಕೇಷನ್ ಆಯಿಲ್. ಸೊ ಲೂಬ್ರಿಕೇಷನ್ ಆಯಿಲ್ ಇದು ನಿಮಗೆ ಫ್ಯಾಕ್ಟ್ರಿ ಓವರ್ಹೆಡಲ್ಲಿ ತೊಗೊಳ್ತೀವಿ. ಏನು ಮಷಿನರಿಗೆ ಏನಾದರೂ ನಮಗೆ ಆಯಿಲ್ ಏನಾದರೂ ಬೇಕಾದರೆ ಲೂಬ್ರಿಕೇಷನ್ಗೆ, ಸೊ ಆಯಿಲ್ನೆಲ್ಲ ನಾವು ಪ್ರೊಡಕ್ಷನ್ ಓವರ್ಹೆಡ್ ಅಥವಾ ಫ್ಯಾಕ್ಟ್ರಿ ಓವರ್ಹೆಡ್ಸಲ್ಲಿ ಅಥವಾ ವರ್ಕ್ಸ್ ಓವರ್ಹೆಡ್ ಅಡಿಯಲ್ಲಿ ತೊಗೊಳ್ತೀವಿ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಅನ್ನೋದು ನಮಗೆ ಇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡಲ್ಲಿ ತೊಗೊಳ್ಬೇಕು. ಯಾಕೆ ಅಂದರೆ ಸೊ ಪ್ರಾಡಕ್ಟ್ಸನ್ನ ನಾವು ಅಥವಾ ಫಿನಿಶ್ಡ್ ಪ್ರಾಡಕ್ಟ್ಸ್ನ ಸೇಲ್ ಮಾಡಿದಾಗ ಅದರಿಂದ ಏನು ನಮಗೆ ಬರಬೇಕಿರುತ್ತಲ್ಲ ಡೆಟಾರ್ಸಿಂದ, ಸೊ ಅದು ಬಂದಿರೋದಿಲ್ಲ, ಅದನ್ನು ನಾವು ಬ್ಯಾಡ್ ಡೆಟ್ಸ್ ಅಂತ ಹೇಳ್ತೀವಿ. ಸೊ ಆ ಬ್ಯಾಡ್ ಡೆಟ್ಸ್ನ ಅಲ್ಲೇ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲೇ ನಾವು ಅಲ್ಲಿ ತೋರಿಸ್ಬೇಕಾಗತ್ತೆ. ₹300 ಅಂಡರ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ನೆಕ್ಸ್ಟ್ ಕಮಿಷನ್ ಟು ಸೇಲ್ಸ್ಮನ್ನು ಸಹ ಸೇಲ್ಸ್ಮನ್ನಿಗೆ ಸಂಬಂಧಪಟ್ಟಿದ್ದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡಲ್ಲಿ ತೊಗೊಳ್ಬೇಕು. ನೆಕ್ಸ್ಟ್ ಕಾಸ್ಟ್ ಆಫ್ ಐಡ್ಲ್ ಟೈಮ್ ಇನ್ ಫ್ಯಾಕ್ಟ್ರಿ. ಸೊ ವರ್ಕರ್ಸ್ಗೆ ಏನು ಐಡ್ಲ್ ಟೈಮ್ ವೇಜಸ್ ಕೊಡ್ತೀವಿ ಅದನ್ನು ಫ್ಯಾಕ್ಟ್ರಿ ಓವರ್ಹೆಡ್ ಅಡಿಯಲ್ಲಿ ತೊಗೊಳ್ಬೇಕು, 510. ನೆಕ್ಸ್ಟ್ ಆಡಿಟರ್ಸ್ ಫೀಸು. ಸೊ ಆಡಿಟ್ ಫೀಸ್ ಅಂತಂದರೆ ಅಲ್ಲಿ ನಮಗೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆಫೀಸಿಗೆ ಸಂಬಂಧಪಟ್ಟಿದ್ದ ಎಕ್ಸ್ಪೆನ್ಸು 3800. ಸೊ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡಲ್ಲಿ ನಾವು ಅಲ್ಲಿ ತೊಗೊಳ್ಬೇಕು. ನೆಕ್ಸ್ಟ್ ಡಿವಿಡೆಂಡ್ ಪೇಯ್ಡ್. ಸೊ ಡಿವಿಡೆಂಡ್ ಪೇಯ್ಡ್ ನಾವು ಲಾಸ್ಟ್ ಒಂದು ಸೆಷನಲ್ಲಿ ಸೆಕೆಂಡ್ ಸೆಷನಲ್ಲಿ ನಾನು ಹೇಳಿದ್ದೀನಿ. ಡಿವಿಡೆಂಡ್ ಪೇಯ್ಡ್ ಇಟ್ಸ್ ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್. ಇದು ನಮಗೆ ಅಪ್ರೋಪ್ರಿಯೇಷನ್, ಇದು ಎಕ್ಸ್ಪೆನ್ಸ್ ಆದರೂ ಸಹ ಅಥವಾ ನಮಗೆ ಒಂದು ಡಿಸ್ಟ್ರಿಬ್ಯೂಷನ್ ಆದರೂ ಸಹ ಪ್ರಾಫಿಟ್ನ ನಾವು ಕೊಡ್ತಾ ಇರೋದ್ರಿಂದ ಇದು ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿದ್ದು ಎಕ್ಸ್ಪೆನ್ಸ್ ಆಗಲ್ಲ. ಇದನ್ನು ನಾವು ಕಾಸ್ಟ್ ಶೀಟಿಂದ ಎಕ್ಸ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಲೈಟಿಂಗ್ ಆಫ್ ಶೋರೂಮ್ ಅಂತ ಅನ್ನೋದು ನಮಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ ಬರುತ್ತೆ. ಶೋರೂಮ್ ಅಂತ ಅಂದಾಗ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಕನ್ಸ್ಯೂಮರ್ಸ್ಗೆ ಅದನ್ನು ತಲುಪಿಸ್ಬೇಕಾದ್ರೆ ಇಟ್ಟಾಗ ಒಂದು ಶೋರೂಮ್ ಇರುತ್ತೆ, ಅದರಲ್ಲಿ ಏನೇನು ಎಕ್ಸ್ಪೆನ್ಸ್ ಆಗುತ್ತೆ, ಲೈಟಿಂಗ್ ಎಕ್ಸ್ಪೆನ್ಸ್ ಇರ್ಬೋದು, ಅಲ್ಲಿ ಸ್ಯಾಲ್ರೀಸ್ ಇರ್ಬೋದು. ಸೊ ಅಲ್ಲಿ ಏನೇ ಎಕ್ಸ್ಪೆನ್ಸ್ ಬಂದ್ರೂ ನಾವು ಅಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡಲ್ಲಿ ತೊಗೊಳ್ಬೇಕು. 1500 ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡಲ್ಲಿ ನಾವು ತೊಗೊಳ್ಬೇಕಾಗುತ್ತೆ. ಆಫೀಸ್ ಸ್ಯಾಲ್ರೀಸ್ ಆ್ಯಂಡ್ ಎಕ್ಸ್ಪೆನ್ಸಸ್ಸು ಆಫೀಸ್ ಓವರ್ಹೆಡ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡಲ್ಲಿ ಆಗುತ್ತೆ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸು ಅಷ್ಟೇ, ಇದು ಪ್ರಾಫಿಟ್ ಸೊ ಎಷ್ಟಿದೆ ಅದ್ರ ಮೇಲೆ ಚಾರ್ಜ್ ಮಾಡೋವಂಥದ್ದಾಗಿರುತ್ತೆ. ಸೊ ಇದು ನಮಗೆ ಪ್ರೊಡಕ್ಷನ್ಗೆ ಅಥವಾ ಕಾಸ್ಟಿಗೆ ಸಂಬಂಧಪಟ್ಟಿದೆ. ಇಟ್ ಈಸ್ ಅ ನಾನ್ ಕಾಸ್ಟ್ ಐಟಮ್. ಸೊ ಡಿವಿಡೆಂಡ್ ಪೇಯ್ಡು ಅಷ್ಟೇ, ಮತ್ತು ಡಿವಿಡೆಂಡ್ ಪೇಯ್ಡ್ ಅನ್ನೋದು ನಮಗೆ ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್. ಇಟ್ ಈಸ್ ಆಲ್ಸೋ ಎ ನಾನ್ ಕಾಸ್ಟ್ ಐಟಮ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಈಸ್ ಆಲ್ಸೋ ಎ ನಾನ್ ಕಾಸ್ಟ್ ಐಟಮ್. ಸೊ ಇವೆರಡನ್ನು ನಾವು ಕಾಸ್ಟ್ ಶೀಟಿಂದ ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ಇದಿಷ್ಟು ಡಿಟೇಲ್ ಕಾಸ್ಟ್ ಶೀಟ್ ಮಾಡೋದಕ್ಕೆ ಒಂದು ಪ್ರಾಬ್ಲಮ್ ಇದೆ. ಸೊ ನಾವು ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಇಲ್ಲ, ಟೋಟಲ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ಸು, ಇನ್ನೊಂದು ಇನ್ನರ್ ಕಾಲಮ್ ಡೀಟೇಲ್ಡ್ ಕೊಟ್ಟಿರೋದಕ್ಕೆ ಎಲ್ಲ ಎಕ್ಸ್ಪೆನ್ಸಸ್ನೂ ಹಾಕಲಿಕ್ಕೆ ಅಲ್ಲಿ ಒಂದು ಇನ್ನರ್ ಕಾಲಮು, ನೆಕ್ಸ್ಟ್ ಒಂದು ಟೋಟಲ್. ಸೊ ಇಲ್ಲಿ ನೋಡಿ ಆವಾಗಲೇ ಒಂದೊಂದೇ ಐಟಮ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀವಿ. ಸೊ ಮಟೀರಿಯಲ್ಸಲ್ಲಿ ಕ್ಯಾರೇಜ್ ಇನ್ವರ್ಡ್ಸ್ನ ನಾವು ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದೆ. ಮೆಟೀರಿಯಲ್ಸ್ 1,20,540 ಇತ್ತು. ಸೊ ಅದಕ್ಕೆ ಕ್ಯಾರೇಜ್ ಇನ್ವರ್ಡ್ಸು ನಮಗೆ 860 ಇತ್ತು. ಅದನ್ನು ಆ್ಯಡ್ ಮಾಡಿದ್ದಾಗ ನಮಗೆ ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ವ್ಯಾಲ್ಯೂ ಎಷ್ಟಿದೆ, 1,21,400 ಆಗುತ್ತೆ. ಸೊ ನೆಕ್ಸ್ಟ್ ವೇಜಸ್. ಸೊ ವೇಜಸ್ ನಮಗೆ ಡೈರೆಕ್ಟ್ ವೇಜಸ್ ಕೊಟ್ಟಿದ್ರು 86,650. ಸೊ ಅದನ್ನು ತೊಗೊಳ್ತಿದ್ದೀವಿ. ನೆಕ್ಸ್ಟು ಹೈರ್ ಆಫ್ ಕ್ರೇನ್ ಅಂತ ಇತ್ತಲ್ಲ, ಅದನ್ನು ಹೇಳಿದ್ದೆ ನಾನು, ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ ಅಂತ. ಸೊ ಅದನ್ನು ಮೂವ್ ಮಾಡಲಿಕ್ಕೆ ಮಟೀರಿಯಲ್ನ ಎಕ್ಸ್ಪೆನ್ಸ್ ಆಗುತ್ತೆ, ಅದು ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ, ಅದನ್ನು 1,300ನ ಸೊ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ತೊಗೊಳ್ತೀವಿ. ಇದಿಷ್ಟು ಮೂರು ಸೇರಿದ್ರೆ ನಮಗೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಸೇರಿದಾಗ ನಮಗೆ ಪ್ರೈಮ್ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಪ್ರೈಮ್ ಕಾಸ್ಟ್ 2,09,350 ಆಗಿತ್ತು. ಅದಕ್ಕೆ ವರ್ಕ್ಸ್ ಓವರ್ಹೆಡ್ ಅಥವಾ ಫ್ಯಾಕ್ಟ್ರಿ ಓವರ್ಹೆಡನ್ನು ನಾವು ಆ್ಯಡ್ ಮಾಡ್ತೀವಿ. ಸೊ ಅದರಲ್ಲಿ ಫ್ಯಾಕ್ಟ್ರಿ ಓವರ್ಹೆಡಲ್ಲಿ ಏನೇನು ಬಂದಿತ್ತು ಡೀಟೇಲಾಗಿ ನೋಡಿ. ಇಲ್ಲಿ ವೇಜಸ್ ಪೇಯ್ಡ್ ಟು ಮೆನ್ ಫಾರ್ ಮೇಂಟೆನೆನ್ಸ್ ವರ್ಕ್ ಅಂತ ಇದೆ, ಅದು ಅಲ್ಲಿ ಬರುತ್ತೆ. ಸೊ ಅಲ್ಲಿ ತೊಗೊಳ್ಬೇಕು. ನೆಕ್ಸ್ಟು ಸ್ಯಾಲ್ರೀಸು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ ಬರುತ್ತೆ. ಡೈರೆಕ್ಟರ್ಸ್ ಫೀಸು ಅಡ್ಮಿನಿಸ್ಟ್ರೇಷನ್ ಆಗುತ್ತೆ. ಕ್ಯಾರೇಜ್ ಇನ್ವರ್ಡ್ಸು ನಾವು ಮಟೀರಿಯಲಲ್ಲಿ ಆ್ಯಡ್ ಮಾಡಿದ್ದೀವಿ. ಕ್ಯಾರೇಜ್ ಔಟ್ವರ್ಡು ನಮಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಫ್ಯಾಕ್ಟ್ರಿ ರೆಂಟ್ ಬರುತ್ತೆ, ವರ್ಕ್ಸ್ ಸ್ಯಾಲರೀಸ್ ಬರುತ್ತೆ, ಕನ್ಸ್ಯೂಮಬಲ್ ಸ್ಟೋರ್ಸ್ ಬರುತ್ತೆ. ಸೊ ಒಂದೇದು ವೇಜಸ್ ಪೇಯ್ಡ್ ಟು ಮೇಂಟೆನೆನ್ಸ್ ಆಫ್ ವರ್ಕ್ ಫಾರ್ ಮೇಂಟೆನೆನ್ಸ್ ವರ್ಕ್ 12,600 ಅದು ಒಂದು. ನೆಕ್ಸ್ಟು ಫ್ಯಾಕ್ಟ್ರಿ ರೆಂಟ್ ಆ್ಯಂಡ್ ರೇಟ್ಸ್
ಫ್ಯಾಕ್ಟ್ರಿ ರೆಂಟ್ ಆ್ಯಂಡ್ ರೇಟ್ಸು 8,300. ನೆಕ್ಸ್ಟು ವರ್ಕ್ಸ್ ಸ್ಯಾಲರೀಸ್ 20,400. ಆ್ಯಂಡ್ ದೆನ್ ಕನ್ಸ್ಯೂಮಬಲ್ಸ್ ಸ್ಟೋರ್ಸು ನಿಮಗೆ 340. ಓಕೆ, ಅದು 4 ತೊಗೊಂಡಿದ್ದೀವ ನೋಡಿ. ಓಕೆ, ವೇಜಸ್ ಪೇಯ್ಡ್ ಟು ಮೆನ್ ಆನ್ ಮೇಂಟೆನೆನ್ಸ್ ವರ್ಕ್, ಫ್ಯಾಕ್ಟ್ರಿ ರೆಂಟ್ ಆ್ಯಂಡ್ ರೇಟ್ಸ್, ವರ್ಕ್ ಸ್ಯಾಲರೀಸ್, ಕನ್ಸ್ಯೂಮಬಲ್ ಸ್ಟೋರ್ಸ್. ಸೊ ಅದಿಷ್ಟು ಆಯಿತು. ನೆಕ್ಸ್ಟ್ ಇನ್ನೇನಿದೆ ನೋಡೋಣ. ಓಕೆ, ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟ್. ಸೊ ಇದು ಸಹ ನಮಗೆ ಫ್ಯಾಕ್ಟ್ರಿ ಓವರ್ಹೆಡ್ ಆಗುತ್ತೆ. ಡಿಪ್ರಿಸಿಯೇಷನ್ ಆಫ್ ಡೆಲಿವರಿ ವ್ಯಾನು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಆಗುತ್ತೆ. ಇನ್ಶೂರೆನ್ಸ್ ಆನ್ ಫಿನಿಶ್ಡ್ ಗೂಡ್ಸು ಅದು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ನು. ಲ್ಯೂಬ್ರಿಕೇಷನ್ ಆಫ್ ಆಯಿಲ್ ಬರುತ್ತೆ ನಮಗೆ. ಒಂದು ಡಿಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟು, ನೆಕ್ಸ್ಟು ಲೂಬ್ರಿಕೇಷನ್ ಆಯಿಲ್ ಬರುತ್ತೆ. ಬ್ಯಾಡ್ ಡೆಟ್ಸ್ ನಮಗೆ ಆಫೀಸ್ ಓವರ್ಹೆಡಲ್ಲಿ ಬರುತ್ತೆ. ಕಮಿಷನ್ ಟು ಸೇಲ್ಸ್ಮನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ. ಕಾಸ್ಟ್ ಆಫ್ ಐಡ್ಲ್ ಟೈಮು ಸಹ ಇದರಲ್ಲಿ ತೊಗೊಳ್ಬೇಕು. ಸೊ ಈ ಪೇಜಲ್ಲಿ ನಮಗೆ ಡಿಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟು ಆ್ಯಂಡ್ ದೆನ್ ಲೂಬ್ರಿಕೇಷನ್ ಆಯಿಲು ಆ್ಯಂಡ್ ದೆನ್ ಕಾಸ್ಟ್ ಆಫ್ ಐಡ್ಲ್ ಟೈಮ್ ಇನ್ ಫ್ಯಾಕ್ಟ್ರಿ. ಸೊ ಇದು 3 ನಿಮಗೆ ಅಲ್ಲಿ ಒಂದು 4 ಪ್ಲಸ್ ಇಲ್ಲಿ ಒಂದು 3 ನಿಮಗೆ ಫ್ಯಾಕ್ಟ್ರಿ ಓವರ್ಹೆಡಲ್ಲಿ ಬರುತ್ತೆ. ಓಕೆ, ಸೊ ನೋಡಿ, ಫಸ್ಟ್ ನಾನು 4 ಐಟಮ್ಸ್ ಹೇಳಿದೆ. ವೇಜಸ್ ಪೇಯ್ಡ್ ಟು ಮೆನ್ ಆನ್ ಮೇಂಟೆನೆನ್ಸ್ ವರ್ಕ್, ಫ್ಯಾಕ್ಟ್ರಿ ರೆಂಟ್ ಆ್ಯಂಡ್ ರೇಟ್ಸು, ವರ್ಕ್ ಸ್ಯಾಲರೀಸು, ಕನ್ಸ್ಯೂಮಬಲ್ ಸ್ಟೋರ್ಸು, ಆ್ಯಂಡ್ ದೆನ್ ಡಿಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟು, ಆಮೇಲೆ ಲೂಬ್ರಿಕೇಟಿಂಗ್ ಆಯಿಲು, ಕಾಸ್ಟ್ ಆಫ್ ಐಡ್ಲ್ ಟೈಮ್ ಇನ್ ಫ್ಯಾಕ್ಟ್ರಿ. ಸೊ ಇಷ್ಟೂ ನಾವು ಸೇರಿಸಿ ಇನ್ನರ್ ಕಾಲಮಲ್ಲಿ ಹಾಕಿದ್ದೀವಿ. ಇನ್ನರ್ ಕಾಲಮಲ್ಲಿ ಬಂದಿದ್ದಿಷ್ಟು ಟೋಟಲ್ ನಮಗೆ 46,200 ಆಯಿತು. ಸೊ ಇದರಲ್ಲಿ ನಮ್ಗೆ ಅಕಸ್ಮಾತ್ ಏನಾದರೂ ನಮಗೆ ಸ್ಕ್ರ್ಯಾಪ್ ಸೋಲ್ಡಿಂದ ಇನ್ಕಮ್ ಇದ್ದಿದ್ದರೆ, ಸೊ ಇದಿಷ್ಟು ಟೋಟಲ್ನ ಇನ್ನರ್ ಕಾಲಮಲ್ಲೇ ಹಾಕ್ಕೊಂಡು ಇನ್ಕಮ್ ಆನ್ ಸ್ಕ್ರ್ಯಾಪ್ ಸೋಲ್ಡನ್ನು ಲೆಸ್ ಮಾಡಿ ಬಂದಿದ್ದನ್ನು ನಾವು ಔಟರ್ ಕಾಲಮ್ಗೆ ಹಾಕಬೇಕಿತ್ತು. ಇಲ್ಲಿ ಸ್ಕ್ರ್ಯಾಪ್ ಸೋಲ್ಡ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಸೊ ಇದಿಷ್ಟು ಆಗಿದ್ದು ಟೋಟಲ್ 46,200ನ ಔಟರ್ ಕಾಲಮ್ಗೆ ಹಾಕಿದ್ವಿ. ಸೊ ಅಲ್ಲಿಗೆ ನಮಗೆ 2 lakh ಟೋಟಲ್ ಮಾಡಿದಾಗ 2,55,550 ಆಯಿತು. ವರ್ಕ್ಸ್ ಕಾಸ್ಟು ನಮಗೆ 2,55,550 ಆಯಿತು. ನೆಕ್ಸ್ಟು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟು ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಏನೇನಿದೆ ನೋಡೋಣ. ಸೊ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡಲ್ಲಿ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಡಲ್ಲಿ ಸೊ ಇಲ್ಲಿ ವೇಜಸ್ ಪೇಯ್ಟು ಅದಾಗಿದೆ. ಸ್ಯಾಲ್ರಿ ಇದು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸು. ಡೈರೆಕ್ಟರ್ಸ್ ಫೀಸ್ ಬರುತ್ತೆ ಒಂದು. ಸೊ ಡೈರೆಕ್ಟರ್ಸ್ ಫೀಸ್ ಇಟ್ಸ್ ಎ ಆಫೀಸ್ ಓವರ್ಹೆಡ್. ನೆಕ್ಸ್ಟು ಕ್ಯಾರೇಜ್. ನೋಡಿ, ಇಲ್ಲಿ ನಾನು ಹೇಳ್ತಾ ಇರೋದು ಆಫೀಸಿಗೆ ಸಂಬಂಧಪಟ್ಟಿದ್ದೆಲ್ಲ ಆಫೀಸ್ ಓವರ್ಹೆಡ್. ಪ್ರೊಡಕ್ಷನ್ ಡೈರೆಕ್ಟ್ ನಿಮ್ಮ ಮಟೀರಿಯಲ್ ಕಾಸ್ಟ್, ಸೊ ಪ್ರೈಮ್ ಕಾಸ್ಟ್ ಆದ ತಕ್ಷಣವೇ ಮತ್ತೇನೇನು ಪ್ರೊಡಕ್ಷನ್ನಿಗೆ ಸಂಬಂಧಪಟ್ಟಿದ್ದು ಏನಿರುತ್ತೆ, ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ವೇಜಸ್ಸು ಮತ್ತು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಅದನ್ನು ಫ್ಯಾಕ್ಟ್ರಿ ಓವರ್ಹೆಡಲ್ಲಿ ತೊಗೊಳ್ತೀರಾ. ಆಫೀಸಲ್ಲಿ ಆಗಿರೋ ಖರ್ಚು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸನ್ನೆಲ್ಲ ನೀವು ಆಫೀಸ್ ಓವರ್ಹೆಡಲ್ಲಿ ತೊಗೊಳ್ಬೇಕು. ನೆಕ್ಸ್ಟು ಸೆಲ್ಲಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಿದ್ದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಡೈರೆಕ್ಟರ್ಸ್ ಫೀಸ್ ಅಂದರೆ ಆಫೀಸಲ್ಲಿ ಕೂತವರು ಏನು ಎಕ್ಸ್ಪೆನ್ಸಸ್ ಆಗಿರುತ್ತೆ, ಅದಕ್ಕೇನು ಎಕ್ಸ್ಪೆನ್ಸ್ ಆಗಿರುತ್ತೆ ಅದನ್ನೆಲ್ಲ ಡೈರೆಕ್ಟರ್ಸ್ ಫೀಸ್ನೆಲ್ಲ ನೀವು ಆಫೀಸ್ ಓವರ್ಹೆಡಲ್ಲಿ ತೊಗೊಳ್ತೀರಿ. ಕ್ಯಾರೇಜ್ ಇನ್ವರ್ಡ್ಸು ಆಗಿದೆ, ಕ್ಯಾರೇಜ್ ಔಟ್ವರ್ಡ್ಸ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸು. ಫ್ಯಾಕ್ಟ್ರಿ ರೆಂಟ್ ಆಗಿದೆ, ವರ್ಕ್ ಸ್ಯಾಲರೀಸ್ ಆಯಿತು, ಹೈರ್ ಆಫ್ ಕ್ರೇನ್ ಆಯಿತು, ಕನ್ಸ್ಯೂಮಬಲ್ ಸ್ಟೋರ್ಸ್ ಆಯಿತು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟ್ ಆಯಿತು, ಡಿಪ್ರಿಸಿಯೇಷನ್ ಆಫ್ ಡೆಲಿವರಿ ವ್ಯಾನ್ಸ್ ಅದು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸು. ಇನ್ಶೂರೆನ್ಸು ಅದು ಇನ್ಶೂರೆನ್ಸ್ ಆಫ್ ಆನ್ ಫಿನಿಶ್ಡ್ ಗೂಡ್ಸು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ನು. ಲೂಬ್ರಿಕೇಷನ್ ಆಯಿಲ್ ಆಯಿತು. ಬ್ಯಾಡ್ ಡೆಟ್ಸ್ ಬರುತ್ತೆ, ಸೊ ಅದನ್ನು ಸಹ ನಮಗೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಆಗುತ್ತೆ. ಕಮಿಷನ್ ಟು ಸೇಲ್ಸ್ಮನ್. ಸೊ ಕಮಿಷನ್ ಟು ಸೇಲ್ಸ್ಮನ್ನು ನಮಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ ಬರುತ್ತೆ. ಕಾಸ್ಟ್ ಆಫ್ ಐಡ್ಲ್ ಟೈಮು ಫ್ಯಾಕ್ಟ್ರಿ ಓವರ್ಹೆಡ್ಸಲ್ಲಿ ಆಯಿತು. ನೆಕ್ಸ್ಟು ಆಡಿಟರ್ಸ್ ಫೀಸು ನಮಗೆ ಫ್ಯಾಕ್ಟ್ರಿ ಓವರ್ಹೆಡಲ್ಲಿ ಬರುತ್ತೆ. ಸೊ ಆಡಿಟರ್ಸ್ ಫೀಸ್ ಒಂದು ಆಫೀಸ್ ಓವರ್ಹೆಡಲ್ಲಿ ಬರುತ್ತೆ. ನೆಕ್ಸ್ಟ್ ಡಿವಿಡೆಂಡ್ ಪೇಯ್ಡು ಎಕ್ಸ್ಕ್ಲೂಡ್ ಮಾಡಬೇಕು. ಮತ್ತು ಲೈಟಿಂಗ್ ಆಫ್ ಶೋರೂಮು ಅದು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸು. ಆಫೀಸ್ ಸ್ಯಾಲ್ರೀಸ್ ಆ್ಯಂಡ್ ಎಕ್ಸ್ಪೆನ್ಸ್. ಸೊ ಇದು 3 ಐಟಮ್ ಮಾತ್ರ ನಮಗೆ ಆಫೀಸ್ ಓವರ್ಹೆಡಲ್ಲಿ ಬರುತ್ತೆ. ಈ ಪೇಜಲ್ಲಿ ನಮಗೆ ಆಫೀಸ್ ಸ್ಯಾಲ್ರೀಸ್ ಆ್ಯಂಡ್ ಎಕ್ಸ್ಪೆನ್ಸ್, ಆಡಿಟರ್ಸ್ ಫೀಸು, ಹಿಂದಿನ ಪೇಜಲ್ಲಿ ನಮಗೆ ಡೈರೆಕ್ಟರ್ಸ್ ಫೀಸ್. ಇದು 3 ಮಾತ್ರ ನಮಗೆ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಡೈರೆಕ್ಟರ್ಸ್ ಫೀಸ್, ಆಡಿಟರ್ಸ್ ಫೀಸ್ ಆ್ಯಂಡ್ ದೆನ್ ಆಫೀಸ್ ಸ್ಯಾಲ್ರೀಸ್ ಆ್ಯಂಡ್ ಎಕ್ಸ್ಪೆನ್ಸ್. ಸೊ ಈಗ ಇದಾದಮೇಲೆ ನಮಗೆ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡನ್ನು ನಾವಲ್ಲಿ ಟೋಟಲ್ ಮಾಡಿದ್ವಿ 20,800. ಇದಾದಮೇಲೆ ನಾವು ಕ್ಲೋಸಿಂಗ್ ಏನಾದರೂ ಓಪನಿಂಗ್ ಕ್ಲೋಸಿಂಗ್ ಫಿನಿಶ್ಡ್ ಸ್ಟಾಕ್ ಇದ್ದರೆ ಅಡ್ಜಸ್ಟ್ ಮಾಡಬೇಕಿತ್ತು. ಅದೇ ಥರ ವರ್ಕ್ಸ್ ಕಾಸ್ಟಿಂಗ್ ಮುಂಚೆ
ವರ್ಕ್ ಇನ್ ಪ್ರೋಗ್ರೆಸ್ದು ಓಪನಿಂಗ್ ಕ್ಲೋಸಿಂಗ್ ಇದ್ದರೆ ಅಡ್ಜಸ್ಟ್ ಮಾಡಬೇಕಿತ್ತು. ಸೊ ಯಾವುದೂ ಇಲ್ಲ. ಸೊ ಡೈರೆಕ್ಟ್ ಟೋಟಲ್ ನಾವಲ್ಲಿ ತೊಗೊಂಡಿದ್ದೀವಿ 20,800. ಸೊ ವರ್ಕ್ಸ್ ಕಾಸ್ಟಿಗೆ ಈ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನ ಆ್ಯಡ್ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂತು. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ಬೋದು ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎರಡೂ ಸೇಮ್ ಆಗೋದು. ಯಾಕಂದರೆ ನಮಗೆ ಓಪನಿಂಗ್ ಕ್ಲೋಸಿಂಗ್ ವರ್ಕ್ ಇನ್ ಫಿನಿಶ್ಡ್ ಸ್ಟಾಕ್ ಇಲ್ಲ ಅದರಿಂದ. ಸೊ ಟೋಟಲ್ ಇಟ್ ಈಸ್ 2,76,350 ಆಯಿತು. ಸೊ ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಯಿತು. ನೆಕ್ಸ್ಟು ಇದಕ್ಕೆ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆ್ಯಡ್ ಮಾಡಬೇಕು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಏನೇನಿದೆ ಫಸ್ಟ್ ಪೇಜಲ್ಲಿ ಪ್ರಾಬ್ಲಮಲ್ಲಿ. ಓಕೆ, ಸ್ಯಾಲ್ರೀಸ್ ಆಫ್ ಸೇಲ್ಸ್ಮನ್ ಇದೆ. ಓಕೆ, ಅದು ಒಂದು. ನೆಕ್ಸ್ಟು ಡೈರೆಕ್ಟರ್ಸ್ ಫೀಸ್ ಆಗೋಗಿದೆ. ಕ್ಯಾರೇಜ್ ಇನ್ವರ್ಡ್ಸ್ ಆಯಿತು, ಕ್ಯಾರೇಜ್ ಔಟ್ವರ್ಡ್ಸ್ ಇದೆ. ಸೊ ಅದು ಒಂದು ನಮಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆಯಿತು. ಸೊ ನೆಕ್ಸ್ಟು ಫ್ಯಾಕ್ಟ್ರಿ ರೆಂಟ್ ಆಗಿದೆ, ವರ್ಕ್ ಸ್ಯಾಲ್ರೀಸ್ ಆಯಿತು, ಹೈರ್ ಆಫ್ ಕ್ರೇನ್ ಆಯಿತು, ಕನ್ಸ್ಯೂಮಬಲ್ ಸ್ಟೋರ್ಸ್ ಆಯಿತು. ದೆನ್ ಡಿಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟ್ ಆಯಿತು. ಡಿಪ್ರಿಸಿಯೇಷನ್ ಆಫ್ ಡೆಲಿವರಿ ವ್ಯಾನ್ಸ್ ಇದೆ. ಸೊ ಅದು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸು ಇದರಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ ತೊಗೋಬೇಕು. ಇನ್ಶೂರೆನ್ಸ್ ಆನ್ ಫಿನಿಶ್ಡ್ ಗೂಡ್ಸ್ ತೊಗೊಳ್ಬೇಕು. ಲುಬ್ರಿಕೇಷನ್ ಆಫ್ ಆಯಿಲ್ ಆಗಿದೆ. ಬ್ಯಾಡ್ ಡೆಟ್ಸು, ಸೊ ಬ್ಯಾಡ್ ಡೆಟ್ಸು ಸಹ ನಮಗೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಆಗುತ್ತೆ, ಅದನ್ನು ಸಹ ಇಲ್ಲಿ ತೊಗೊಳ್ಬೇಕು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ. ಕಮಿಷನ್ ಟು ಸೇಲ್ಸ್ಮನ್ ತೊಗೋಬೇಕು. ನೆಕ್ಸ್ಟು ಕಾಸ್ಟ್ ಆಫ್ ಐಡ್ಲ್ ಟೈಮ್ ಆಗಿದೆ. ಆಡಿಟರ್ಸ್ ಫೀಸ್ ಆಯಿತು. ಡಿವಿಡೆಂಡು ಎಕ್ಸ್ಕ್ಲೂಡ್ ಮಾಡಬೇಕು. ಲೈಟಿಂಗ್ ಆಫ್ ಶೋರೂಮ್ ಇದು ಸಹ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್. ಸೊ ಇದಿಷ್ಟು ಐಟಮ್ಸು ಯಾವ್ಯಾವುದು ಅಂದರೆ ಈ ಪೇಜಲ್ಲಿ ಲೈಟಿಂಗ್ ಆಫ್ ಶೋರೂಮು ಒಂದು, ಆಮೇಲೆ ಕಮಿಷನ್ ಟು ಸೇಲ್ಸ್ಮನ್ನು, ಬ್ಯಾಡ್ ಡೆಟ್ಸ್, ಆ್ಯಂಡ್ ದೆನ್ ಇನ್ಶೂರೆನ್ಸ್ ಆನ್ ಫಿನಿಶ್ಡ್ ಗೂಡ್ಸ್ ಆ್ಯಂಡ್ ಡೆಲಿವರಿ ವ್ಯಾನ್ ಡಿಪ್ರಿಸಿಯೇಷನ್, ಆ್ಯಂಡ್ ದೆನ್ ಹಿಯರ್ ಕ್ಯಾರೇಜ್ ಔಟ್ವರ್ಡ್ಸ್, ಸ್ಯಾಲ್ರೀಸ್ ಟು ಸೇಲ್ಸ್ಮನ್. ಸೊ ಇಷ್ಟು ನಮಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಎಕ್ಸ್ಪೆನ್ಸಸ್. ಸೊ ಸ್ಯಾಲ್ರೀಸ್ ಆಫ್ ಸೇಲ್ಸ್ಮನ್, ಕ್ಯಾರೇಜ್ ಔಟ್ವರ್ಡ್ಸ್, ಡಿಪ್ರಿಸಿಯೇಷನ್ ಆಫ್ ಡೆಲಿವರಿ ವ್ಯಾನ್ಸ್, ಇನ್ಶೂರೆನ್ಸ್ ಆಫ್ ಫಿನಿಶ್ಡ್ ಗೂಡ್ಸ್, ಕಮಿಷನ್ ಟು ಸೇಲ್ಸ್ಮನ್, ಲೈಟಿಂಗ್ ಆಫ್ ಶೋರೂಮ್ ಆ್ಯಂಡ್ ಬ್ಯಾಡ್ ಡೆಟ್ಸ್ ಇಷ್ಟೂ ಸೇರಿಸಿ ನಮಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆಗುತ್ತೆ. ಸೊ ಇಷ್ಟು ಟೋಟಲ್ ಮಾಡಿದಾಗ ನಮಗೆ 26,650 ಆಯಿತು. ಸೊ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು 2,76,350 ಆಗಿತ್ತು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆ್ಯಡ್ ಮಾಡ್ತೀರಿ 26,650. ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸ್ ನಮಗೆ 3,03,000 ಆಯಿತು. ಸೊ ಇಷ್ಟು ನಮಗೆ ಡೀಟೇಲ್ಡ್ ಕಾಸ್ಟ್ ಶೀಟಿಂದು ಇದು ಒಂದು ಪ್ರಾಬ್ಲಮ್ಮು. ಸೊ ಇದರಲ್ಲಿ ನಾವು ಡೀಟೇಲಾಗಿ ಹೇಳಿದ್ದೀವಿ ಯಾವ್ಯಾವ್ದು ಎಕ್ಸ್ಪೆನ್ಸು ಎಲ್ಲೆಲ್ಲಿ ಬರೀಬೇಕು ಅಂತ. ಪ್ರೈಮ್ ಕಾಸ್ಟ್ ಒಳಗೆ ಏನೇನು ಎಕ್ಸ್ಪೆನ್ಸ್ ಬರುತ್ತೆ, ಆಮೇಲೆ ಫ್ಯಾಕ್ಟ್ರಿ ಓವರ್ಹೆಡ್ಸಲ್ಲಿ ಏನು ಬರುತ್ತೆ, ಅಡ್ಮಿನಿಸ್ಟ್ರೇಷನ್ ಓವರ್ಹೆಡಲ್ಲಿ ಯಾವ್ಯಾವ್ದು ಬರ್ಬೋದು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ ಓವರ್ಹೆಡಲ್ಲಿ ಯಾವ್ಯಾವ್ದು ಬರ್ಬೋದು ಅಂತ. ಸೊ ಇನ್ನೂ ಒಂದು ಸತಿ ಇದನ್ನು ಕ್ಲಿಯರಾಗಿ ನೋಡಿಕೊಂಡ್ರೆ ನಿಮಗೆ ಸ್ವಲ್ಪ ಇನ್ನೂ ಡೀಟೇಲಾಗಿ ನಿಮಗೆ ಇನ್ನೂ ಒಂದಷ್ಟು ಐಟಮ್ಸು ಇದರಲ್ಲಿ ಇಲ್ಲ, ಇನ್ನೂ ಇಲ್ಲದೇ ಇರೋದನ್ನ ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಥ್ಯಾಂಕ್ ಯು.